ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಮಾಹಿತಿ ಹಕ್ಕು ಯಾರಿಗೂ ಗೊತ್ತಿಲ್ಲ. 2005ರಲ್ಲಿ ಅಕ್ಟೋಬರ್ 12ರಂದು ಇದನ್ನು ಎಸ್ಟಾಬ್ಲಿಷ್ ಮಾಡಿದರು. ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ, ಜೊತೆಗೆ ಮನಮೋಹನ್ ಸಿಂಗರ ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ UPA ಸರ್ಕಾರದಿಂದ ಭ್ರಷ್ಟಾಚಾರ ನಿಯಂತ್ರಣ ಮಾಡಬೇಕು ಅನ್ನೋ ಒಂದು ಉದ್ದೇಶ. ಅದರಲ್ಲಿ ಭಾಳಷ್ಟು ಒಳ್ಳೆಯ ವಿಷಯಗಳನ್ನು ಅಳವಡಿಸಿಕೊಂಡು ಪ್ರಭಾವಿಯಾಗಿ ಆರಂಭದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಿದ್ದು ಈ ಮಾಹಿತಿ ಹಕ್ಕು 2005. ಇದರಿಂದಾಗಿ ಅಧಿಕಾರಶಾಹಿ ವರ್ಗದಲ್ಲಿ ಭಯ ಹುಟ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ಎಲ್ಲರ ಕೈಯಲ್ಲಿ ಮಾಹಿತಿ ಕೇಳೋದು, ಇಲ್ಲ ಅಂತಂದ್ರೆ ಪ್ರಶ್ನೆ ಮಾಡೋದು ಶುರು ಆಗಿಬಿಡ್ತು. ಅನೇಕ ವಿಷಯಗಳಲ್ಲಿ ದುಡ್ಡು ಎಷ್ಟು ಬಂತು, ಎಷ್ಟು ಖರ್ಚದು, ಏನು ವೆಚ್ಚ, ಏನಪ್ಪ ನಿಮ್ಮದು ಅಂತ ಕೇಳಿದಾಗ ಕೊಡಲೇಬೇಕು. ಅದನ್ನು ಟೈಮ್ ಲಿಮಿಟೇಷನ್ ಹಾಕಿದ್ರೆ ಅದಕ್ಕೆ ಭಾಳ ಪ್ರಭಾವ ಆಗಿತ್ತು. ಹೀಗಾಗಿ ಅಧಿಕಾರಶಾಹಿ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಡಿಫೆನ್ಸ್ ಒಂದನ್ನು ಬಿಟ್ಟು ಇನ್ನುಳಿದ ಎಲ್ಲ ವಿಷಯಗಳಲ್ಲಿ, ರಾಷ್ಟ್ರೀಯ ಗೌಪ್ಯತೆಗಳನ್ನು ಬಿಟ್ಟು ಉಳಿದೆಲ್ಲ ಇಲಾಖೆಗಳ ಮೇಲೆ ಇದರ ಪ್ರಭಾವ ಇತ್ತು. ಹೀಗಾಗಿ ಈ ಇದೊಂದು ಐತಿಹಾಸಿಕವಾದ ಘಟನೆಪ್ಪ ಇದು. ಭಾರತದ ಭ್ರಷ್ಟಾಚಾರ ಓಡಿಸೋದಕ್ಕೆ ಈ ಒಂದು PIL ಅಂದರೆ PIL ಬೇರೆ, ನಮ್ಮ RT ಮಾಹಿತಿ ಹಕ್ಕು IT ಅಂತ ಎಲ್ಲರೂ ಹೇಳೋರು. ಇಲ್ಲಪ್ಪ ಇದು RT ಏನು ಮಾಡಿದ್ರಿ, RT ಹಾಕಿದ್ವಪ್ಪ ಅಂತಲ್ಲ, ಇನ್ಫಾರ್ಮೇಷನ್ ಆ್ಯಕ್ಟ್ದೊಳಗೆ ಇನ್ಫಾರ್ಮೇಷನ್ ಕೇಳಿದ್ವಪ್ಪ ನಾವು. ಹೀಗಾಗಿ ಒಂದು ರೀತಿ ಭಯ, ಆತಂಕ ಅಧಿಕಾರಶಾಹಿ ವರ್ಗದಲ್ಲಿ. ಯಾಕಂದ್ರೆ ಟೈಮ್ ಲಿಮಿಟೇಷನ್ನು ಅಷ್ಟು ದಾಖಲಾತಿ ಕೊಡಬೇಕು, ಕೊಡಲಿಲ್ಲ ಮತ್ತು ಅದಕ್ಕೆ ಶಿಕ್ಷೆ ಕೊಟ್ಟರೆ DL ಕೊಡಬೇಕು, ಮತ್ತು